ಕ್ಯಾಡಬಮ್ ಸತೀಶ್ ಅಂತ ಯೂಸ್ ಮಾಡ್ತೀರಾ. ಬಟ್ ಕೆಲವೊಬ್ರು ಒಳಗಡೆ ಡಾಗ್ ಸತೀಶ್ ಅಂತ ಯೂಸ್ ಮಾಡಿದಾಗ ನೀವು ಬೇಡ ಅಂದ್ರೆ ಅದಕ್ಕೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದು ಸರ್? ಅದು ನಾನು ಹೇಳಿದ್ನಲ್ಲ ಸರ್, ಕಿತ್ತೋಗಿರೋ ಚಾನಲ್ ಅವರು ಒಂದು 20 ಲಕ್ಷ ರೋಲ್ ಕಾಲ್ ಕೇಳಿದ್ರು. ನಾನು ಕುಡ್ದಿದ್ಕೆ ಅವರು ಡಾಗ್ ಸತೀಶ್ ಅಂತ ಚೀಪಾಗಿ ಒಂದು ಚಾನಲ್ ಅಲ್ಲಿ ಮಾತ್ರ ಮಾತಾಡ್ತಾರೆ. ಇಂಥ ಕತೆಗಳನ್ನ ದಿನ ಪೇಪರ್ಲಿ ಟಿವಿಲಿ 100 ನೋಡ್ತೀವಮ್ಮ. ಅದೇನಾಗೋಯ್ತು, ಅದು ಬೈಯಕ್ಕೆ ಯೂಸ್ ಮಾಡ್ತಾರೆ, ಅವರು ಬೈಯಕ್ಕೆ ಯೂಸ್ ಮಾಡ್ತಾರೆ. ಆ ಕಾರಣದಿಂದ ಎಲ್ಲಾರು ಆ ಥರ ಕರಿಯಕ್ಕೆ ಒಳಗೋದ್ಮೇಲೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಇವಾಗ ಹೆಂಗ್ ಹೇಳ್ತಾರೆ, ಇವಾಗ ಒಂದು ಹಂದಿ ಹೋಟ್ಲ್ ಇಟ್ಟಿರ್ತಾರೆ ಅಂತ ಅನ್ಕೊಳ್ಳಿ, ಅವ್ರಿಗೆ ನೀವು ಹಂದಿ ಶಿವು ಅಂದ್ರೆ ಸಿಟ್ಟು ಬರುತ್ತಾ ಇಲ್ವಾ? ಆದ್ರೆ ಅವ್ರು ಹೋಟ್ಲ್ ಇಟ್ಟಿರೋರ್ಗೆ ಗೊತ್ತಾಗುತ್ತೆ ಹಂದಿ ಹೋಟ್ಲ್ ಇಟ್ಟಿರೋದಕ್ಕೆ ಹಂದಿ ಶಿವು ಅಂತಾರೆ ಅಂತ. ಈಗ ನೀವೆಲ್ಲ ಹೊಸಬ್ರು ಇರ್ತೀರ, ನಿಮ್ ಮುಂದೆ ಹಂದಿ ಶಿವು ಬಾರೋ ಅಂದ್ರೆ ಅವಾಗ ಏನಾಗುತ್ತೆ, ಹಿಂದೇನು ಅವನು ಹಂದಿ ಶಿವು ಅಂತ ಬೈತಾವ್ರೆ ಅಂತ ಆಗುತ್ತೆ. ನನ್ನ ಜೀವನದಲ್ಲಿ ಇಲ್ಲಿವರೆಗೂ ಎಂತೆಂತ ಪ್ರೇತಗಳನ್ನು ನೋಡಿದ್ದೇನೆ, ಆದರೆ ಈ ತರ ಆಕ್ಟಿಂಗ್ ಮಾಡುವ ಪ್ರೇತವನ್ನ ನಾನೆಲ್ಲಿ ಸಹ ನೋಡ್ಲಿಲ್ಲ. ಆದ್ರೆ ನಾಯಿ ನನಗೆ ದೇವ್ರು, ಅದೇ ನನಗೆ ಅನ್ನ ಋಣ ಕೊಟ್ಟಿರೋದು. ಆದ್ರೆ ಹೇಳೋ ರೀತಿ ಇರುತ್ತಲ್ಲ, ಅದು ಬೈದಂಗೆ ಇರಬಾರ್ದು. ಡಾಗ್ ಬ್ರೀಡರ್ ಸತೀಶ್, ನಾಯಿ ಬ್ರೀಡರ್ ಸತೀಶ್ ಅನ್ನೋದಕ್ಕೂ ಅರ್ಥ ಇದೆ, ನಾಯಿ ಸತೀಶ ಅನ್ನೋದಕ್ಕೂ ಅರ್ಥ ಇದೆ. ಮಜಾ ಆಯ. ಅವನು ಧನು ಬಂದು ಒಳಗಡೆ ನಾಯಿ ಸತೀಶ ಅಂತಾನೆ, ನಾಯಿ ಸತೀಶ ಅಂತಾನೆ. ನಾನು ಒಳಗಿಲ್ಲ ಅಂತಿದ್ರೆ ಕಪ್ಪಾಲ್ಗೆ ಹೊಡೆದು ಬಿಡ್ತಿದ್ದೆ ಅವನಿಗೆ. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು ಏನಾರು ಹೇಳ್ಕೊಳ್ಳಿ. ಯಾಕಂದ್ರೆ ನಮ್ಮ ಅಪ್ಪ ಬಂದು ನಂಗೆ ಸತೀಶ್ ಅಂತ ಇಟ್ಟಿರೋದು ಸರ್. ಕ್ಯಾಡಬಾಮ್ಸ್ ಅನ್ನೋದು ನನ್ನ ಕಂಪ್ನಿ ನೇಮ್ ಸರ್. ಆದ್ರೆ ನಾನು ವರ್ಲ್ಡ್ಗೆ ಫೇಮಸ್ ಆಗಿರೋದೇ ಸತೀಶ್ ಕ್ಯಾಡಬಾಮ್ಸ್, ಇಲ್ಲ ಕ್ಯಾಡಬಾಮ್ಸ್ ಸತೀಶ್ ಅಂತ ಈ ಹೆಸರಲ್ಲೇ ಫೇಮಸ್ ಆಗಿರೋದು. ಆದ್ರೆ ಆ ಕಿತ್ತೋಗಿರೋ ಚಾನಲ್ ಅಂತ ಹೇಳ್ತೀನಲ್ಲ, ಅವರೊಬ್ರು ಹಂಗೆ ಹೇಳಿದ್ಕೆ ಎಲ್ಲ ಅದನ್ನೇ ಇಟ್ಕೊಂಡು ಹ್ಯಾಶ್ ಟ್ಯಾಗು ಅದೇ ಹಾಕೊಂಡ್ಬಿಟ್ರು. ಆದ್ರೆ ಈಗ ಅದನ್ನೇ ಕಂಟಿನ್ಯೂ ಮಾಡ್ಬಿಟ್ರೆ. ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಏನಾಗುತ್ತೆ, ಬರ್ತಾ ಬರ್ತಾ ಧನು, ಇವರು ಗಿಲ್ಲಿ, ಚಂದ್ರಪ್ರಭಾ ಇವರೆಲ್ಲ ಏನಂದ್ರೆ ಓಳು 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 ಬರೀ ರೀಲ್ ಬಿಡ್ತಾನೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಮಂಜು ಭಾಷಿಣಿ ಇವ್ರು ನೋಡಿ, ಅಷ್ಟು ದುಶ್ಮನ್ ತರ ಆಡ್ತಾ ಇದ್ದವರು ಮೊನ್ನೆ ಒಂದು ಫಂಕ್ಷನ್ ಅಲ್ಲಿ ನನ್ನ ಮಾತಾಡಿಸ್ತಾರ ಇಲ್ವಾ ಅಂತ ಅನ್ಕೊಂಡಿದ್ದೆ ಸರ್. ಸೀದಾ ಬಂದು ಅಲ್ಲಿದಲ್ಲಿ ಆಗೋಯ್ತು ಬಿಡು ಅಂತ ನನ್ನಿಂದನೇ ಓಡಾಡ್ತಾವ್ರೆ. ಅಂದ್ರೆ ನಾನು ಎಲ್ಲೋದ್ರು ಕೆಳಗೋದ್ರು ಕೆಳಕಾಯ್ತಾವ್ರೆ. ಅಂದ್ರೆ ಈಗ ನಾನ್ ಬಾಸ್, ಅವಾಗ ಅವ್ರ ಬಾಸ್, ಇವಾಗ ನಾನ್ ಬಾಸ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಆಮೇಲೆ ಟ್ರೋಲರ್ಸ್ ಸರ್, ಇವಾಗ ಎಷ್ಟು ಕೆಟ್ಟದಾಗ ಮಾತಾಡಿದ್ದಾರೆ ಅಂತ ಸರ್ರು ಕೇಳಿದ್ರು, ಎಲ್ಲರೂ ಕೇಳಿದ್ರು. ಇವಾಗ ಇವರು ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಲಾಯರ್ ಜಗೀಶ್ ಹಂಗೆ ಅಂದ್ಬಿಟ್ರಲ್ಲ ಅಂತ. ಅದೇ ತರ ಮಿಕ್ದವ್ರು ಅಂದಿದ್ದಾರೆ ಸರ್. ಅವ್ರದ್ದು ಎಲ್ಲಾರ್ದು ಸಾರಿ ಕೇಳಿರೋದು ಸ್ಕ್ರೀನ್ ಶಾಟ್ ತೋರಿಸ್ತೀನಿ. ವಿತ್ ಹನುಮಂತು ಜೊತೆ ಧನು ಇದ್ರಲ್ಲ ಸರ್ ಹುಳ್ಳಿಗೆ, ಅವ್ರು ಸಾರಿ ಕೇಳಿರೋದು ತೋರಿಸ್ತೀನಿ. ಅವರು ಅತಿ ಬುದ್ಧಿವಂತರು, ಕಳಿಸ್ಬಿಟ್ಟು ಡಿಲೀಟ್ ಮಾಡ್ಬಿಟ್ರು. ನಾ ಕಳಿಸಿದ ತಕ್ಷಣ ಸ್ಕ್ರೀನ್ ಶಾಟ್ ನೋಡ್ಕೊಂಡಿದ್ದೆ, ಬಚಾವು. ಈಗ ಅವ್ರದಲ್ಲಿ ತೋರಿಸ್ತೀನಿ, ಅಲ್ಲಿ ಇರಲ್ಲ, ಡಿಲೀಟ್ ಆಗಿದೆ. ನಾನು ಸ್ಕ್ರೀನ್ ಶಾಟ್ ಹೊಡ್ಕೊಂಡಿದ್ದೀನಿ. ಏನ್ ವಿಷಯವಾಗಿ ನನ್ನ ಟ್ರೋಲ್ ಮಾಡೋದು ಅದೇ ಹರ್ಷ ಅನ್ನೋದು, ಆಮೇಲೆ ನಾನು ಹೇಳೋದೆಲ್ಲ ಓಳು ಅನ್ನೋದು, ರೀಲು ಅನ್ನೋದು, ಆಮೇಲೆ ಮೇಕಪ್ ವಿಷಯಕ್ಕೆ ಧನು ಮಾಡಿದಾರೆ. ನೋಡ್ಲಿಲ್ವಾ? ಫುಲ್ ಮೇಕಪ್ ಹಾಕೊಂಡು ನೈಮರಿ ಇಟ್ಕೊಂಡು ಇದು 10 ಕೋಟಿ 20 ಕೋಟಿ ಅಂತ ಏನೇನೋ ರೇಟ್ಸ್ಕೊಂಡು ಮಾಡಿದಾರಲ್ಲ. ಈಗ ಒಬ್ಬೊಬ್ರದ್ದು ನಾನು ಈಗ ಇವರು ನಿಮ್ಗೆ ಬೇಜಾರಾಗಿಲ್ವಾ ಅಂದ್ರು. ಆ ಸರ್ರೆ ಒಂದಿನ ಸಾರಿ ಕೇಳೋದನ್ನ ಇವ್ರಿಗೆ ನಾನು ಕೇಳಿಸ್ತೀನಿ. ಅಂದ್ರೆ ನನ್ನ ಕೆಪಾಸಿಟಿ ಇದು. ಅಂದ್ರೆ ನಾನು ಅವ್ರನ್ನ ಕೇಳ್ಕೊಳ್ಳಲ್ಲ, ಬೇಡ್ಕೊಳ್ಳಲ್ಲ, ಏನೂ ಇಲ್ಲ. ಅವರೇ ಸಾರಿ ಸರ್, ತಪ್ಪಾಯ್ತು ಸರ್, ತಮಾಷೆಗೆ ಮಾಡಿದ್ದು ಅಂತ. ಇವಾಗ 1 ಸೆಕೆಂಡ್ ನಾನು ಕೂಲಿಂಗ್ ಗ್ಲಾಸ್ ತೆಗಿತಾ ಇದ್ದೀನಿ, ಯಾಕಂದ್ರೆ ಇದು ಹಾಕೊಂಡ್ರೆ ಅದು ಹುಡ್ಕಕ್ಕೆ ಕಷ್ಟ ಸರ್. ಹಂಗೇನೆ ಸಂಗೀತ ಗೋಪಾಲ್, ಆಮೇಲೆ ಇನ್ನೊಬ್ರು ಯಶಸ್ವಿನಿ ಅಂತ ಗಾಂಧಿ ಬಜಾರಲ್ಲಿ ಮಾಡಿದ್ದು, ಆ ಲೇಡಿದೂ ಮೆಸೇಜ್ ತೋರಿಸ್ತೀನಿ ಸರ್. ಅಂದ್ರೆ ಸಾರಿ ಕೇಳಿರೋದು. ಅಂದ್ರೆ ನಾನೇನ್ ಕೇಳಲ್ಲ, ನಾನೇ ಹಾರ್ಟ್ ಶೇಪ್ ಹಾಕಿ ವಾವ್ ಅಂತ ಕಳಿಸ್ತೀನಿ. ಅವರೇ ಸಾರಿ ಅಂತ. ಅಂದ್ರೆ ಅವರೇ, ನಾನ್ ಬೈಯಲ್ಲ, ಕೇಳಲ್ಲ, ಯಾಕೆ ಹಾಕಿದೀರ ಅಂತಾನು ಕೇಳಲ್ಲ. ಇವಾಗ ಇವ್ರು ಹೇಳಿದಾಗ ಬಿಡಿ ಸರ್ ಅಂದೆ. ಆ ತರ ನಾನು ಏನು ಕೇಳಲ್ಲ, ಅವ್ರನ್ನ ಕೇಳಕ್ ಹೋಗಲ್ಲ, ಕೆತ್ಕೋಕ್ ಹೋಗಲ್ಲ, ಬೈಯಕ್ಕೂ ಹೋಗಲ್ಲ. ಅವರೇ ಕಳಿಸಿರೋದು. ಸೋಮವಾರ ಮಕ್ಕಳ ನಿಮ್ಗೆ